ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿನ್ನೆ ನಡೆದಂತಹ ಕೆಮಿಸ್ಟ್ರಿ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡುತ್ತಿದ್ದೇವೆ. ಧನ್ಯವಾದಗಳು. ನಮ್ಮ ಗುರುಗಳಿಗೆ ಈ ಒಂದು ಕೀ ಉತ್ತರಗಳನ್ನು ಅವರೇ ಕೊಟ್ಟಿರುವಂಥದ್ದು. ಸುಮಾರು 20 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಅವರು ಪರಿಣಿತಿಯನ್ನು ಹೊಂದಿದ್ದಾರೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಹ್ಯಾವ್ ದ ಸೇಮ್ ಪ್ಯಾರಾಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಕೇಳಿದ್ದಾರಲ್ವ. ಫಸ್ಟ್ ಕ್ವಶನಿಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ಯಾವುದಪ್ಪ ಇದು? ಅಮೈನೋ ಆ್ಯಝೋಬೆನ್ಝೀನ್ ಈಸ್ ಪ್ರಿಪೇರ್ಡ್ ಫ್ರಮ್ ಬೆನ್ಝೀನ್ ಡಯಾಝೋನಿಯಮ್ ಕ್ಲೋರೈಡ್ ಆ್ಯಂಡ್ ಅನಿಲೈನ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಅಸಿಡಿಕ್ ಮೀಡಿಯಮ್ ಈಸ್ ದ ರೈಟ್ ಆನ್ಸರ್. Question number 3, in picric acid dash 3 NO2 groups are present, nitrogen ಹೌದಲ್ವಾ, and oxygen. Anyhow, question number 4, option C is the right answer. Question number 4, right answer is option B. Question number 5, my dear children, right answer is option C is the right answer. Question number 6, right answer is option C. Question number 7, right answer is option C. I repeat, question number 6, question number 5, question number 7, question number 8, question number 9, all answers are C. I repeat, question number 5, 6, 7, 8, 9, all answers are C, 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 C. Question number 10, right answer is 0. The molecularity of reaction cannot be 0 is the right answer. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ನಿಮಗೆ ಏನಾದರೂ ಬೇಕಾದಲ್ಲಿ ಅಥವಾ ತೊಂದರೆ ಇದ್ದಲ್ಲಿ ತಾವುಗಳು ನಮ್ಮ ಒಂದು ಮೇಲ್ ಐ ಡಿಗೆ ಕಮೆಂಟನ್ನು ಮಾಡ್ಬೋದು. ಮೇಲ್ ಐ ಡಿಗೆ ಒಂದು ರಿಕ್ವೆಸ್ಟನ್ನು ಕಳಿಸಬಹುದು. ಬನ್ನಿ ಕ್ವಶನ್ ನಂಬರ್ 11 ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಇದೆ ಅಲ್ವಾ, ಅದಕ್ಕೂ ಕೂಡ ಕ್ವಶನ್ ನಂಬರ್ 11 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12 ರೈಟ್ ಆನ್ಸರ್ ಈಸ್ ಜಿಂಕ್ ಓನ್ಲಿ ಅಲ್ವಾ, ಹೌದು. ಕ್ವಶನ್ ನಂಬರ್ 12 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13 ದಿ ಹೈಬ್ರಿಡೈಸ್ಡ್ ಸ್ಟೇಟ್ ಆಫ್ ಕಾರ್ಬನ್ ಇನ್ ಕಾರ್ಬೊನಿಲ್ ಗ್ರೂಪ್ ಈಸ್ ಡ್ಯಾಶ್. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತೆ. ಕ್ವಶನ್ ನಂಬರ್ 14 ರೈಟ್ ಆನ್ಸರ್ ಈಸ್ ದಿ ಕರೆಕ್ಟ್ ಆರ್ಡರ್ ಆಫ್ ಆಸಿಡ್ ಸ್ಟ್ರೆಂತ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ phenol, cresol, ethanol. Option A is the right answer. Option A is the right answer. Question number 15, sulfur containing amino acid is dash. Right answer is option A. Fill in the blanks by choosing the appropriate word from those given in the brackets anta ide. Primary alphabetic amines convert into alphabetic alcohol on reacting with dash solution ಅಂತ ಇದೆ. ಸರಿಯಾದ ಉತ್ತರ ದಟ್ ಈಸ್ HNO2 ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ವಿಟಮಿನ್ B12 ಈಸ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಆಫ್ ಡ್ಯಾಶ್ ಮೆಟಲ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಕೋಬಾಲ್ಟ್. ಕ್ವಶನ್ ನಂಬರ್ 18 ಡಿಕಾಂಪೋಸಿಷನ್ ಆಫ್ N2O, ಆಕ್ಸಿಜನ್ ಎಷ್ಟಪ್ಪ ಇದು, nitrogen O5 and N2O are example of dash reaction ಅಂತ ಇದೆ. Right answer is first order reaction is the right answer. The spin only magnetic moment of and its space is square planar due to the presence of dash unpaired electrons in the d orbitals ಅಂತ ಇದೆ. 19th ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ 5 is the right answer. Dash is formed on heating phenol with zinc dust ಅಂತ ಇದೆ. Right answer is alphabetic right answer is benzene. Benzene is the right answer. Benzene. Clear? Thank you my dear children. This question paper is very important for your annual exam. Please download this question paper from this video itself. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಕ್ವಶನ್ ಪೇಪರಿನ ಲಿಂಕನ್ನು ಕೊಟ್ಟಿರ್ತೇನೆ, ತಾವುಗಳು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ದಯವಿಟ್ಟು ಏನಂತೀರಾ, ಇಂಗ್ಲೀಷಲ್ಲಿ ವೀಕ್ ಇರೋರು ಅಥವಾ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳುತ್ತಿರುವವರು
ಅಥವಾ ಗ್ರಾಮರಲ್ಲಿ ಏನು ಬರಲ್ಲ ಅಂದವರು ಅಥವಾ ಫೇಲ್ ಆಗ್ತೀನಿ ಅಂತ ಡಿಸೈಡ್ ಮಾಡಿದವರು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೆಕೆಂಡ್ ಇಯರ್ PUC ಗ್ರಾಮರ್ ಕ್ವಶನ್ ಆನ್ಸರ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿಯೊಂದನ್ನು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋನ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಜೊತೆಗೆ ಒಂದು ಲೈಕ್ ಒಂದು ಕಮೆಂಟನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ IDಗೆ ಕಳುಹಿಸಿಕೊಡಿ ಪ್ರೀತಿಯ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಇದೇ ರೀತಿಯಾಗಿ ದಿನ ಅಟ್ಲೀಸ್ಟ್ 1ರಿಂದ 2 ಕ್ವಶನ್ ಪೇಪರ್ ಪ್ರಿಪರೇಟರಿ ಎಕ್ಸಾಮಿನ ತಾವು ರಿವೈಸ್ ಮಾಡಿದರೆ ನಿಮ್ಮ ಎಕ್ಸಾಮ್ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.